ಹಿರಿಯೂರು ಕ್ಷೇತ್ರ ಅಂತಾಗ ಬಹಳ ಕುತೂಹಲ ಇದೆ. ಅನಿವಾರ್ಯ ಕಾರಣಗಳಿಂದ ಉಪಚುನಾವಣೆ ಕೂಡ ಆಗ್ತಾ ಇದೆ. ಸುದೀರ್ಘವಾಗಿ ನಿಮ್ಮ ವಿಚಾರಕ್ಕೆ ಬರುವುದಾದ್ರೆ 28 ವರ್ಷಗಳ ಅನುಭವವನ್ನ ಸರ್ಕಾರಿ ಅಧಿಕಾರಿಯಾಗಿ ನೀವು ಕೆಲಸ ನಿರ್ವಹಿಸುವಂಥದ್ದು. ಆದ್ರೆ ನಿಮ್ಗೆ ರಾಜಕೀಯದ ನಂಟು ಯಾಕೆ, ಆ ಆಸೆ ಆಕಾಂಕ್ಷೆ ಯಾಕೆ, ಇದ್ರ ಬಗ್ಗೆ ಮೊದಲು ಹೇಳಿ. ಮೂಲಭೂತವಾಗಿ ನಾನು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಆಗಿ ನನ್ನ ವೃತ್ತಿ ಜೀವನ ಆರಂಭ ಮಾಡಿದೆ. ತಮಗೆ ಗೊತ್ತು, ರಾಜಕೀಯ ಶಾಸ್ತ್ರ ಪಾಠ ಮಾಡಬೇಕಾದ್ರೆ ಗ್ರಾಮ ಪಂಚಾಯಿತಿಯಿಂದ ಲೋಕಸಭೆವರೆಗೂ ಚುನಾವಣೆ ಹೇಳಬೇಕು. ಗ್ರಾಮ ಪಂಚಾಯಿತಿ ಸದಸ್ಯರಿಂದ ವಿಧಾನಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ರಾಷ್ಟ್ರಪತಿ, ಉಪರಾಷ್ಟ್ರಪತಿವರೆಗೂ ಪಾಠ ಮಾಡಬೇಕು, MLA MP. ಆವತ್ತಿನಿಂದ ನನಗೆ ಅದರ ವಾಸನೆ ಇತ್ತು. ನಿವೃತ್ತಿ ಆದಮೇಲೆ ನೋಡೋಣ, ರಾಜಕೀಯ ರಂಗ ಪ್ರವೇಶ ಮಾಡೋಣ ಅಂತಕ್ಕಂಥ ಆಲೋಚನೆ ಇತ್ತು. ಕಳೆದ ಒಂದು 3 ತಿಂಗಳಿಂಚೆ ನಿವೃತ್ತಿ ಆದ. ಇದು ಅನಿವಾರ್ಯ, ತಾವು ಹೇಳಿದಾಗೆ ಉಪಚುನಾವಣೆ ಒಂದು ಅನಿವಾರ್ಯವಾಗಿ ಬಂತು. ನಾನೊಬ್ಬ ಲೋಕಲ್, ನಮಗೆ ಟಿಕೆಟನ್ನು ಕೊಡಬೇಕು. ರಾಜಕೀಯ ಪಕ್ಷಗಳು ಗುರುತಿಸಿ, ತಾವೇ ಹೀಗೆ ಹೇಳಿದ್ರಿ, ಯಾಕೆ ಪರಕೀಯರ ಪಾಲಾಗಿದೆ ಹಿರಿಯೂರು, ಇದು ನೀವು ಕೇಳಬೇಕು ರಾಜಕೀಯ ಪಕ್ಷಗಳಿಗೆ. ಈಗ ನಾವು ನಮ್ಮ ತಾಲೂಕಿನವ್ರು ಆಲೇ ಕೇಳೋಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅನಾದಿ ಕಾಲದಿಂದಲೂ ಹಾಗೆ ನಡ್ಕೊಂಡು ಬಂದುಬಿಟ್ಟಿದೆ. MP ಎಲೆಕ್ಷನ್ನು ಅಷ್ಟೇ, MLA ಎಲೆಕ್ಷನ್ನು ಅಷ್ಟೇ. ಏನು ಯಾರೂ ಸಮರ್ಥರಿಲ್ವಾ? MP ಗೂ ಸಮರ್ಥರಿಲ್ವಾ? ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ಗೆ ನೋಂದಾಯಿಸಲು ಈಗಲೇ ಸಂಪರ್ಕಿಸಿ 9711881960. ಜೀ ಕನ್ನಡ ನ್ಯೂಸ್ ಪ್ರೀಮಿಯರ್ ಲೀಗ್ನಲ್ಲಿ ಫ್ರಾಂಚೈಸಿ ಆಗಲು ಈಗಲೇ ಸಂಪರ್ಕಿಸಿ 9711881959.